ಬರೀ ದೊಡ್ಡ ಸಿನಿಮಾ ಅಲ್ಲ, ತುಂಬಾ ತುಂಬಾ ದೊಡ್ಡ ಸಿನಿಮಾ ಆಗುತ್ತೆ. ಈ ವರ್ಷ ರಿಲೀಸ್ ಆದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಫಿಲ್ಮ್ಸ್ ಆಫ್ ದಿಸ್ ಇಯರ್ ಖಂಡಿತವಾಗಿ. ಥ್ಯಾಂಕ್ ಯು. ಯಾಕೆ ಅಂತಂದ್ರೆ ಒಂದು ಟೈಟಲ್ ನನ್ನ ಹೆಸರು ಜೊತೆ ಕೊಟ್ಟಿದ್ದಕ್ಕೆ, ಮತ್ತೆ ನಂಗೆ ಸ್ವಲ್ಪ ಜಾಸ್ತಿ ಭಾರ ಹಾಕ್ಬಿಟ್ಟಿದ್ರೆ ಹೆಗಲ ಮೇಲೆ ಇವಾಗ ಒಂದು ಟೈಟಲ್ ಕೊಟ್ಬಿಟ್ಟು. ನನಗೆ ತುಂಬಾ ತುಂಬಾ ಸ್ಪೆಷಲ್ ಆದಂತಹ ಒಂದು ಸಿನಿಮಾ. ಯಾಕಂತಂದ್ರೆ ಬಿಗ್ ಬಾಸ್ ಇಂದ ಬಂದ ಮೇಲೆ ಆಕ್ಚುಲಿ ಜನಗಳು ಒಂದು ಜವಾಬ್ದಾರಿ ಕೊಟ್ಟಿದ್ರು ನನಗೆ, ಅದನ್ನ ಸರಿಯಾಗಿ ನಿಭಾಯಿಸಬೇಕು, ಮತ್ತೆ ನನ್ನ ಒಂದು ಕೆರಿಯರ್ಗೆ ಒಂದು ಒಳ್ಳೆ ಅಡಿಪಾಯ ಆಗುವಂತಹ ಒಂದು ಸಿನಿಮಾ ಮಾಡ್ಬೇಕು ಅಂತ ತುಂಬಾ ಕಥೆಗಳನ್ನ ಕೇಳಿದ್ದುಂಟು. ಎಲ್ಲದರಲ್ಲೂ ವಿಭಿನ್ನ ಅಂತ ಅನ್ಸಿದ್ದು ನನಗೆ ರಾಮರಸ. ಪಾತ್ರ ವಿಭಿನ್ನವಾಗಿದೆ, ಕಥೆ ವಿಭಿನ್ನವಾಗಿದೆ. ನಾನು ಪ್ರಜ್ವಲಿಗೆ ಹೇಳ್ತಿದ್ದೆ, ಮುಂದಿನ ಜನ್ಮದಲ್ಲಿ ಇವನಂತೂ ಲೆಕ್ಚರ್ ಆಗ್ತಿದ್ದೆ. ಸೋಷಿಯಲ್ ಮೀಡಿಯಾಕ್ಕಿರೋ ತಾಕತ್ತು ಕಾಲಕ್ಕೂ ಇಲ್ಲ ಅಂತ ನನ್ನ ನಂಬಿಕೆ. ಎಲ್ಲ ಇಲ್ಲೇ ಇದ್ದೀರಿ. ಕಲಾವಿದರನ್ನು ಬೆಳೆಸೋದಿದೆಯಲ್ಲ, ಒಂದು ಕನ್ನಡ ಧ್ವಜವನ್ನು ಜೀವಂತ ಹಾರಿಸ್ತಾರೆ. ಎಲ್ಲ ದೇಶಕ್ಕೆ ಪರಿಮಿತಿಯಿಂದ ಏನಾದ್ರು ಮುಟ್ಟಬಹುದು ನಮ್ಮ ಭಾಷೆಯನ್ನ. ಒಂದು ಆಹಾರ ಬಿಟ್ರೆ ಇನ್ನೊಂದು ನಟನೆ. ಕಲಾವಿದರನ್ನು ಬೆಳೆಸೋದಿದೆಯಲ್ಲ, ಅದೊಂದು ಯಜ್ಞ. ಆ ಯಜ್ಞಕ್ಕೆ ನಾವೆಲ್ಲ ಸೇರ್ಕೊಳ್ಳೋಣ. ಈ ಕಲಾವಿದರಿಂದ ನಡೀತಾ ಇದೆ. ಎಲ್ಲರಿಗೂ ಚೆನ್ನಾಗಾಗ್ಲಿ. ಕಾರ್ತಿಕ್ಕು, ಈ ಡೈನಾಮಿಕ್ ಹೀರೋ, ನಮ್ಮ ಬೆಳಗಾಮ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಬಯಸ್ತೀನಿ. ನಗ್ತೀರಿ, ಹೆದರ್ತೀರಿ, ಕೊನೆಗೆ ಕ್ಲೈಮ್ಯಾಕ್ಸ್ ಬಂದಾಗ ಅವ್ರು ಹೇಳ್ದಂಗೆ ಖಂಡಿತವಾಗ್ಲೂ ಎಲ್ಲರೂ ಚಪ್ಪಲಿ ತೆಗೆದು ಈ ಸಿನಿಮಾ ನೋಡಿದೆ. ಅಷ್ಟು ಒಂದು ದೈವಿಕ ಭಾವ ಇದೆ ಇದರಲ್ಲಿ.